ಕಾರ್ಮಿಕರ ದಿನಾಚರಣೆಗೆ ಸೀಮಿತವಾಗಿರುತ್ತಾ ಮತ್ತು ಇವತ್ತಿಗೆ ನಿಜವಾಗಿಯೂ ಕಾರ್ಮಿಕರು ಎದುರಿಸ್ತಿರುವ ಸಮಸ್ಯೆಗಳೇನು ಅಂತ ತಮ್ಮ ದೃಷ್ಟಿಯಲ್ಲಿ? ಕಾರ್ಮಿಕ ದಿನಾಚರಣೆ ಇನ್ನು ಮುಂದಿನ ದಿನಗಳಲ್ಲಿ ಬರೀ ಆಚರಣೆಗೆ ಸೀಮಿತವಾಗಿ ಇರೋದಿಲ್ಲ ಅನ್ನೋದನ್ನ ಕಳೆದ 2 ತಿಂಗಳ ಬೆಳವಣಿಗೆಗಳು ಇಡೀ ಭಾರತ ದೇಶದಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಮತ್ತು ಜಗತ್ತಲ್ಲೂ ತೋರಿಸ್ತಾ ಇದೆ. ದುಡಿಮೆಗಾರರು ಅನಿವಾರ್ಯವಾಗಿ ಕೆರಳಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಒಂದು ಕಡೆಗೆ ಜೀವನದ ಪರಿಸ್ಥಿತಿ ಕೆಟ್ಟೋದಾಗಲೂ ಇಷ್ಟುವರೆಗೆ ಹೋರಾಟ ಮಾಡಿ ಪಡೆದಂತಹ ಎಲ್ಲ ಹಕ್ಕುಗಳನ್ನು ಬಂಡವಾಳದ ಲಾಭ ಒಂದು ಮಾತ್ರ ಆದ್ಯತೆಯಾಗಿಟ್ಕೊಂಡು ಕಾರ್ಮಿಕರಿಗಿರುವಂತಹ ಬದುಕಿನ ಹಕ್ಕುಗಳ ಮೇಲೆ ದಾಳಿ ಭಾರಿ ವಿಪರೀತವಾಗಿ ಪ್ರಾರಂಭ ಆಗಿದೆ. ಈ ದಾಳಿಯ ವಿರುದ್ಧ ಕಾರ್ಮಿಕರು ಕೆರಳಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಬಹುಶಃ ಇದರ ಗಂಭೀರತೆ ಇವತ್ತಿನ ಬಂಡವಾಳಶಾಹಿಗಳಿಗೆ ಮತ್ತು ಸಾಮ್ರಾಜ್ಯಶಾಹಿಗಳಿಗೆ, ಭಾರತ ಸರ್ಕಾರಕ್ಕೂ ಕೂಡ ಅದರ ಸೂಕ್ಷ್ಮತೆ ಗೊತ್ತಿಲ್ಲ ಅಂತ ತಿಳ್ಕೊಬೋದು. ಭಾರಿ ಬೇಸರದ ಪರಿಸ್ಥಿತಿ ಏನಿದೆ ಅಂದರೆ, ಜೀವನ ನಡೆಸಲಿಕ್ಕೆ ಬೇಕಾದಂತಹ ಕೂಲಿ ಬೇಕು, ಬದುಕಿ ಉಳಿಲಿಕ್ಕಿರುವಂಥ ರೀತಿಯಲ್ಲಿ ಸೇವಾ ನಿಯಮಗಳು ಬೇಕು ಅಂತೇಳಿ ಕಾರ್ಮಿಕರು ಡೆಲ್ಲಿಯಲ್ಲಿ ಹೋರಾಟ ಮಾಡಿದರೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳುವಂತಹ ಕೀಳು ಮಟ್ಟಕ್ಕೆ ನಮ್ಮ ದೇಶದ ರಾಜಕಾರಣಿಗಳು ಹೋಗೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಬಂಡವಾಳದ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ ಅದು ದೇಶ ಪ್ರೇಮ ಅಲ್ಲ ಅನ್ನುವಂತಹ ಪರಿಸ್ಥಿತಿ ಬರ್ತಾ ಇದೆ. ಮತ್ತು ಈ ದೇಶದ ಜನತೆಯ ಬದುಕು, ದೈನಂದಿನ ಜೀವನ ಇದೆಲ್ಲನೂ ಕೂಡ ಸುರಕ್ಷಿತವಾಗಿರಬೇಕು, ಯೋಗ್ಯವಾಗಿರಬೇಕು ಅಂತ ಕೇಳೋದು ದೇಶದ್ರೋಹ ಅನ್ನುವಂಥ ಮಟ್ಟಕ್ಕೆ ನಮ್ಮನ್ನು ಆಳುವಂತಹ ಭಾರಿ ಮುಖ್ಯವಾಗಿ BJPಯ ನಾಯಕರು ಸಂಪೂರ್ಣವಾಗಿ ಈ ದೊಡ್ಡ ಬಂಡವಾಳಗಾರರ ಗುಲಾಮರ ಹಾಗೆ ನಡ್ಕೊಳ್ತಿದ್ದಾರೆ ಮತ್ತು ಸಾಮಾನ್ಯ ಜನರನ್ನು ಹಿಂಡಿ ಹಿಪ್ಪೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತದೆ. ಈ 4 ಸಂಹಿತೆಗಳೇನು ಜಾರಿಗೆ ತಂದಿದ್ದಾರೆ ಅದು ಕೂಡ ಮುಂದೆ ಈ ಮೇ 1 ಅನ್ನೋದಲ್ಲ, ಪ್ರತಿ ದಿನವೂ ಕೂಡ ಕೆಲಸದ ಜಾಗ ಅಂತ ಏನಿದೆಯೋ ಅದು ಸೇವೆ ಇರಲಿ, ಉತ್ಪಾದನಾ ಕ್ಷೇತ್ರ ಇರಲಿ, ಏನಾರು ಇರಲಿ, ಕೆಲಸದ ಜಾಗಗಳು ಬಾಯ್ಲಿಂಗ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಜೀವನ ಲಾಭ ಮಧ್ಯದಲ್ಲಿರುವಂತಹ ಸಂಘರ್ಷ ಕೆಲಸದ ಜಾಗಗಳಲ್ಲಿ ನಡೀತದೆ. ಅದು ಕಸ ಎತ್ತ ಕಾರ್ಮಿಕರಿರಲಿ, ಬೀದಿ ಬದಿ ವ್ಯಾಪಾರಿ ಇರಲಿ, ಅಥವಾ ಕಾರ್ಖಾನೆಗಳಲ್ಲಿ ಉತ್ಪಾದನಾ ಕೆಲಸಗಳಲ್ಲಿ ಮಾಡೋರಿರಲಿ, ಅಥವಾ ಸಾಫ್ಟ್ವೇರ್ ಸರ್ವೀಸಸ್ ಮತ್ತು ಸಾಫ್ಟ್ವೇರ್ನ ಸೇವೆಗಳೇನು ಮಾಡ್ತಾರೆ, ಉತ್ಪನ್ನಗಳನ್ನು ಏನು ಮಾಡ್ತಾರೆ, ಆ ಕೆಲಸ ಇರಲಿ, ಪ್ರತಿ ಕೆಲಸದ ಜಾಗವೂ ಕೂಡ ಸಂಘರ್ಷದ ಕೇಂದ್ರವಾಗಿ ಪರಿವರ್ತನೆ ಆಗುವಂತಹ ಸಂದರ್ಭಗಳೇ ಹೆಚ್ಚು ಕಾಣ್ತಾ ಇದೆ. ಇದನ್ನು ಭಾರತದ ಬಂಡವಾಳಶಾಹಿ ಮತ್ತು ಸರ್ಕಾರಗಳು ನಿರೀಕ್ಷೆ ಮಾಡುತ್ತಿರೋದ್ರಿಂದನೇ ಕಾರ್ಮಿಕರ ಧ್ವನಿಯನ್ನು ಅಡಗಿಸ್ಲಿಕ್ಕಿರುವಂತಹ ಮೂಲಭೂತ ಹಕ್ಕುಗಳ ಮೇಲೆ ದಾಳಿ ಮಾಡುವಂತಹ ಕಾನೂನುಗಳನ್ನು ಜಾರಿಗೆ ತರ್ತಾ ಇರೋದು. ಮುಷ್ಕರ ಮಾಡೋಂಗಿಲ್ಲ, ಮೆರವಣಿಗೆ ಮಾಡೋಂಗಿಲ್ಲ, ಮುಷ್ಕರದ ನೋಟಿಸ್ ಕೊಡೋಂಗಿಲ್ಲ, ಅನ್ಯಾಯ ಆದರೆ ಮಾಲೀಕರ ವಿರುದ್ಧ ನೀವು ಕೇಸ್ ಹಾಕಂಗಿಲ್ಲ, ಅವ್ರ ಮೇಲೆ ಮೊಕದ್ದಮೆ ಮಾಡಿ ಫೈನ್ ಹಾಕಂಗಿಲ್ಲ. ಹಂಗೇನಾದರೂ ಮಾಲೀಕರು ತಪ್ಪು ಮಾಡಿದ್ರು ಮಲ್ಟಿಪಲ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಮಾಲೀಕರು, ಕಾನೂನು ಉಲ್ಲಂಘನೆ ಏನು ಮಾಡ್ತಾರೆ, ಅದೆಲ್ಲನೂ ಕೂಡ ಕಾಂಪೌಂಡ್ ಮಾಡಿ ಒಂದು ಮಿಸ್ಟೇಕ್ ಅಂತ ಪರಿಗಣಿಸಿ ಉಳಿದೆಲ್ಲನೂ ಮನ್ನಾ ಮಾಡಲಿಕ್ಕಿರುವಂತಹ ಅವಕಾಶಗಳನ್ನು ಕಾನೂನಲ್ಲಿ ತರ್ತಾರೆ. ಆದರೆ ಕಾರ್ಮಿಕರು ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಠಿಣವಾದಂತಹ ಶಿಕ್ಷೆಯನ್ನು ಕಾನೂನು ಭಾಗವಾಗಿ ತರ್ತಿದ್ದಾರೆ. ಅತಿ ಕಠಿಣವಾದಂತಹ ಶಿಕ್ಷೆ ಯಾವುದು ಅಂದರೆ, ಭಾರತ ದೇಶದ ಯುವಕರಿಗೆ ಕಾಯಂ ಸ್ವರೂಪದ ಕೆಲಸ ಇನ್ನು ಮುಂದೆ ಇರೋದಿಲ್ಲ ಅನ್ನೋದೇನೇ ಶಿಕ್ಷೆ. ಈ ದೇಶದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಈ ಭಾರತ ಸರ್ಕಾರ ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿ ಯುವಕನಿಗೂ, ಅವನು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರೈಸ್ತ ಇರಲಿ, ಯಾವುದಾದ್ರು ಧರ್ಮಕ್ಕೆ ಸೇರಿರಲಿ, ಈ ದೇಶದಲ್ಲಿ ನೀನು ಹುಟ್ಟಿದ್ಯಾ, ನಿಮಗೆ ಪರ್ಮನೆಂಟ್ ಕೆಲಸ ಇಲ್ಲ, ಮಾಲೀಕರು ಕೊಡುವಂತಹ ಭಿಕ್ಷೆ ಆಧಾರದಲ್ಲಿ ಬದುಕಬೇಕು, 1 ವರ್ಷ 2 ವರ್ಷ ಆದಮೇಲೆ ಮನೆಗೆ ಹೋಗು ಅಂದರೆ ಮನೆಗೆ ಹೋಗ್ಬೇಕು. ಇದು ಜೀವಾವಧಿ ಶಿಕ್ಷೆ. ಒಂದು ರೀತಿಯೊಳಗೆ ನಮಗೆ ಕಾಯಂ ಕೆಲಸ ಇಲ್ಲ ಅನ್ನುವಂತಹ ಸ್ಥಿತಿ ತಂದಿರೋದಿದೆಯಲ್ಲ, ಇಂಥ ಕಠಿಣ ಶಿಕ್ಷೆಯನ್ನು ದುಡಿಮೆಗಾರರ ಮೇಲೆ ಹಾಕ್ತಾರೆ. ಲಾಭಕ್ಕೆ ಯಾವುದೇ ನಿಯಂತ್ರಣ ಇಲ್ಲ. ಅವರು ಬಂಡವಾಳ ಹೂಡಿದಂಥವ್ರು ಯಾವ ಅಪರಾಧ ಮಾಡಿದ್ರು ಅವ್ರನ್ನ ಕ್ಷಮೆ ಮಾಡೋದು, ಈವನ್ ಸಾಲ ತಗೊಂಡು ವಾಪಸ್ ಕೊಡಲಿಲ್ಲ ಅಂದರೆ ಸಾಲನ ರಿಟರ್ನ್ ಆಫ್ ಮಾಡಲಿಕ್ಕೆ ಹೊಸ ಕಾನೂನುಗಳು, ಕಂಪನಿ ಲಾ ಟ್ರಿಬ್ಯುನಲ್, ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ ಅಂತೇಳಿ ಮಾಡಿಕೊಂಡು ಸಾಲನ್ನ ವಾಪಸ್ ಕೊಡದೇ ಇದ್ರು, ಸಾರ್ವಜನಿಕರ ಹಣ ತಗೊಂಡು ಬ್ಯಾಂಕ್ಗಳಿಗೆ ವಾಪಸ್ ಕೊಡದೇ ಇದ್ರು, ಸಾಲ ಮನ್ನಾ ಮಾಡಿ ಅವರನ್ನು
ಅಪರಾಧ ಮುಕ್ತರಾಗಿ ಮಾಡುವಂತಹ ಕಾನೂನುಬದ್ಧ ನಿಯಮಗಳನ್ನು ತರ್ತಾ ಇದೆ. ಹಾಗಾಗಿ ಆದ್ಯತೆ ಬಂಡವಾಳದ ಲಾಭ, ಈ ಭಾರತ ದೇಶದ ಜೀವನ ಅಲ್ಲ ಅನ್ನುವಂತಹ ನೀತಿಗಳೇನೆ ಇವತ್ತು ಸರ್ಕಾರದ್ದಾಗಿದೆ. ಒಂದು ಲಾಸ್ಟ್ ಮಾತು ಹೇಳ್ತೀನಿ. 3 ಪ್ರಶ್ನೆಗಳನ್ನ ಇವತ್ತಿನ ಕಾರ್ಮಿಕರು ಗಂಭೀರವಾಗಿ ತಗೊಳ್ತಾ ಇರೋದು. ಒಂದು, ಕೂಲಿ. ಬದುಕಿ ಉಳಿಲಿಕ್ಕೆ ಅಗತ್ಯ ಇರತಕ್ಕಂತಹ ಯೋಗ್ಯ ಕೂಲಿಯನ್ನ ವೈಜ್ಞಾನಿಕವಾಗಿ ಜಾರಿಗೆ ತರಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಆ ಆದೇಶವನ್ನ ನಿರಂತರವಾಗಿ ಕೇಂದ್ರ ಸರ್ಕಾರನ ಉಲ್ಲಂಘನೆ ಮಾಡ್ತದೆ, ರಾಜ್ಯ ಸರ್ಕಾರಗಳು ಉಲ್ಲಂಘನೆ ಮಾಡ್ತಾ ಬರ್ತವೆ. ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಉಲ್ಲಂಘನೆ ಮಾಡುವಂಥ ಪ್ರಶ್ನೆ, ಅದಕ್ಕೊಂದು ಸೂತ್ರ ಇದೆ. ಆ ಸೂತ್ರದ ಪ್ರಕಾರ ಕನಿಷ್ಠ ವೇತನ ನಿಗದಿಯಾಗಬೇಕು. ಎರಡನೇದು, ಉದ್ಯೋಗದ ಭದ್ರತೆ. ನಾನು ಮಾಡುವಂತಹ ಕೆಲಸ ಕಾಯಂ ಸ್ವರೂಪದ ಕೆಲಸವಾಗಿದ್ದರೆ ಕಾಯಂ ಕಾರ್ಮಿಕನಾಗಿರಬೇಕು ಅನ್ನೋದನ್ನು ಬದಲಿಸಿ ಕಾಯಂ ಸ್ವರೂಪದ ಕೆಲಸದಲ್ಲೂ ಕೂಡ ಈವನ್ ಮಾಧ್ಯಮಗಳು ಸೇರಿಕೊಂಡು ಕಾಯಂ ಸ್ವರೂಪದ ಕೆಲಸಗಳಲ್ಲೂ ಕೂಡ ಹಂಗಾಮಿ ಕೆಲಸನ ತಾತ್ಕಾಲಿಕ ಕಾರ್ಮಿಕರನ್ನ ಕೆಲಸಕ್ಕೆ ಇಟ್ಕೊಳ್ಳುವಂತಹ ನಿಯಮ ಏನಿದೆ ಅದರ ವಿರುದ್ಧ ಹೋರಾಟ, ಕಾಯಮಾತಿ ಕೆಲಸದ ಭದ್ರತೆ. ಮೂರನೇದಾಗಿ ಸಾಮಾಜಿಕ ರಕ್ಷಣೆ. ದುಡಿಯುವಂತಹ ಕಾರ್ಮಿಕರು ಸಂಪತ್ತನ್ನು ಸೃಷ್ಟಿ ಮಾಡಿಕೊಡ್ತಾರೆ, ಈ ಸಮಾಜ ಸುಗಮವಾಗಿ ನಡೀಲಿಕ್ಕಿರುವಂತಹ ಎಲ್ಲ ಕೊಡುಗೆಯನ್ನು ಕೊಡ್ತಿದ್ದಾರೆ. ಸಮಾಜ ಅವರಿಗೆ ಸಾಮಾಜಿಕ ರಕ್ಷಣೆಯನ್ನು ಕೊಡಬೇಕು, ನಿವೃತ್ತಿ ವೇತನ ಕೊಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಬೇಕು, ಆರೋಗ್ಯದ ರಕ್ಷಣೆ ಕೊಡಬೇಕು. ಈ ರೀತಿಯಾದಂತಹ ಹಲವು ಸಾಮಾಜಿಕ ರಕ್ಷಣಾ ಯೋಜನೆಗಳನ್ನು ಜಾರಿಗೆ ತರಬೇಕು. ಇದು 3 ಈ ದೇಶದ ಕಾರ್ಮಿಕರ ಮುಂದೆ ಇರತಕ್ಕಂತಹ ದೊಡ್ಡ ಸವಾಲಾಗಿದೆ. 3ನೇ ದೊಡ್ಡ ಆರ್ಥಿಕತೆ ಅನ್ನುವಂತಹ ಒಂದು ದೇಶದ ಒಳಗೆ $5 ಟ್ರಿಲಿಯನ್ ತಗೊಂಡು ಹೋಗ್ತೀವಿ ಅಂತ ಜಂಬ ಕಚ್ಕೊಳ್ಳುವಂಥ ಕಡೆಯಲ್ಲಿ ಔಷಧಿ ಇಲ್ಲದೇನೆ ಕಾರ್ಮಿಕರು ಸಾಯ್ತಾರೆ. ಕೆಲಸದ ಜಾಗದಲ್ಲಿ ಸುರಕ್ಷತೆ ಇಲ್ಲದೇನೆ ಅಪಘಾತದಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಕಾರ್ಮಿಕರು ಸಾಯ್ತಾರೆ ಅನ್ನುವಂಥದ್ದಕ್ಕಿಂತಲೂ ಈ ದೇಶಕ್ಕೆ ಅಪಮಾನ ಇನ್ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಗೌರವವನ್ನು, ಘನತೆಯನ್ನು ಜನರ ಬದುಕಿಗೆ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇಲ್ಲ ಈ ಸರ್ಕಾರವನ್ನೇ ಬದಲಿಸ್ತೀವಿ ಅನ್ನುವಂಥ ಹೋರಾಟ ಅನಿವಾರ್ಯ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಆಳುವಂತಹ ಜನ ಅರ್ಥ ಮಾಡ್ಕೋಬೇಕಾದಂತಹ ಪರಿಸ್ಥಿತಿ ಇದೆ. ಇದು ಇವತ್ತಿನ ಮೇಲಿನ ಪ್ರಶ್ನೆ. ಓಕೆ, ಮಾತಾಡ್ತೀನಿ ನಿಮ್ ಜೊತೆಗೆ. ಅನಿವಾರ್ಯತೆ ಇದೆ, ಅನಿವಾರ್ಯತೆಗೆ ತಕ್ಕಂತೆ ಕೆಲಸಗಳಾಗ್ತಿದೆಯಾ ಅನ್ನೋದು ಕೂಡ ನಮ್ಮ ಮುಂದಿರುವ ಬಹಳ ದೊಡ್ಡ ಪ್ರಶ್ನೆ. ಮೀನಾಕ್ಷಿ ಸುಂದರಂ ಅವರೇ, ಅದನ್ನ ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ. ಜೊತೆಗೆ ಮೀನಾಕ್ಷಿ ಸುಂದರಂ ಅವರೇ, ತಮ್ಮ ಮೊದಲ ಪ್ರತಿಕ್ರಿಯೆಯಲ್ಲಿ ತಾವು ಹೇಳಿದ್ರಿ ಅನಿವಾರ್ಯ ಸ್ಥಿತಿಯಲ್ಲಿ ನಾವಿದ್ದೀವಿ, ಹೋರಾಟವನ್ನ ಮಾಡ್ಬೇಕು, ಮತ್ತು ಕಳೆದ 2 ತಿಂಗಳ ಬೆಳವಣಿಗೆ ನೋಡಿದ್ರೆ ಇದು ಬರೀ ದಿನಾಚರಣೆಯಾಗಿರೋದಿಲ್ಲ ಅನ್ನೋದನ್ನ ಸೂಚಿಸುತ್ತೆ ಅಂತ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸಿದ್ರೆ ಯಾವುದಕ್ಕೂ ಹೆಚ್ಚು ಪ್ರತಿರೋಧ ವ್ಯಕ್ತ ಆಗ್ತಿಲ್ಲ. ಒಂದು ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಗಳು ಒಂದು ಬಂದ್ಗೆ ಕರೆ ಕೊಟ್ರೆ, ರಸ್ತೆಗಳಿದ್ರೆ ಸರ್ಕಾರಗಳು ನಡುತ್ತಾ ಇದ್ವು. ಆ ಮಟ್ಟಿನ ಬೇರೆ ಬೇರೆ ಕಾರಣಗಳಿರ್ಬೋದು, ಅಥವಾ ಸಂದರ್ಭ ಕೂಡ ಬದಲಾಗಿರ್ಬೋದು. ಆದ್ರೆ ಅಷ್ಟು ಭಯ ಇತ್ತು ವ್ಯವಸ್ಥೆಗೆ ಮತ್ತು ಪ್ರಭುತ್ವಕ್ಕೆ. ಈಗ ಬದಲಾದ ಕಾನೂನುಗಳು ಅಥವಾ ಬದಲಾಯಿಸಿರುವ ಕಾನೂನುಗಳು ಅಥವಾ ಕಾರ್ಮಿಕರು ಕೂಡ ನಮಗೆ ಯಾಕೆ ಹೆಚ್ಚಿನ ಸಮಸ್ಯೆ, ನಮಗೇನ್ ಸವಲತ್ತು ಸಿಗ್ಬೇಕು ಅಷ್ಟು ಸಿಕ್ಕರೆ ಸಾಕು, ನನಗೇನ್ ಸಿಗ್ಬೇಕು, ಆ ಒಂದು ವೈಯಕ್ತಿಕ ನೆಲಗಟ್ಟಲ್ಲಿ ಯೋಚನೆ ಮಾಡೋದು, ಇದೆಲ್ಲವೂ ಇದಕ್ಕೆ ಕಾರಣ ಆಗಿದೆಯಾ? ಅಷ್ಟು ದೊಡ್ಡ ಮಟ್ಟದ ಚಳವಳಿಯನ್ನ, ಈಗ ರೈತ ಚಳವಳಿ ಆಯ್ತು ದೆಹಲಿಯಲ್ಲಿ 2 ವರ್ಷಗಳ ಕಾಲ, ಆ ತರದ ನಿರೀಕ್ಷೆ ಮಾಡ್ಬೋದಾ ಮೀನಾಕ್ಷಿ ಸುಂದರಂ ಅವರೇ? ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೀನಾಕ್ಷಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದು ನಾವು ಅಂದಾಜು ಮಾಡ್ಕೋಬೇಕಾಗಿರೋದು ಮತ್ತು ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರಭುತ್ವಕ್ಕೆ ಭಯ ಇತ್ತು ಅನ್ನುವಂಥ ಪ್ರಶ್ನೆ ಇಲ್ಲ. ಆದರೆ ಒಂದು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆಧಾರದಲ್ಲಿ ನಡೆಸಲೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇತ್ತು. ಹಾಗಾಗಿ ಪ್ರತಿರೋಧಗಳು ಬಂದಾಗ, ಹೋರಾಟಗಳು ಬಂದಾಗ ಆ ಅಭಿಪ್ರಾಯಗಳಿಗೆ ಮಾನ್ಯತೆ ಕೊಡಬೇಕಂತ ಅನಿವಾರ್ಯತೆ ಇತ್ತು. ಈಗ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ ಅನ್ನುವಂಥ ದೇಶಭಕ್ತರು ಮೊದಲು ಮಾಡಿರೋ ಕೆಲಸ ಈ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ನಾಶ ಮಾಡೋದು. ಯಾವುದೇ ರೀತಿಯಲ್ಲೂ ಸಾಮಾನ್ಯ ಜನರ ಪ್ರತಿರೋಧ, ಪ್ರತಿಕ್ರಿಯೆಗಳೇನಿದೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಅನ್ನುವಂಥದ್ದೇನೆ ಅವರ ನಿಲುವು. ಯಾವಾಗ ಆಗ್ತದೆ ಅಂತ ಹೇಳಿದರೆ, ಶಾಂತಯುತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಅವರ ಪ್ರತಿರೋಧವನ್ನು, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಾಗ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಎಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗುತ್ತೋ ಆ ಸಂದರ್ಭದಲ್ಲಿ ಮಾತ್ರ ತಕ್ಷಣಕ್ಕೆ ಅದನ್ನು ಕಮ್ಮಿ ಮಾಡಲಿಕ್ಕೆ ಏನಾದ್ರು ಒಂದು ಪರಿಹಾರವನ್ನು ಕೊಡ್ತಾರೆ. ಈಗ ನೋಡಿ, ಮೊನ್ನೆ ಉತ್ತರ ಪ್ರದೇಶದಲ್ಲಿ ನೋಯ್ಡಾದಲ್ಲಿ ಕನಿಷ್ಠ ವೇತನಕ್ಕೆ ಅವ್ರು ಮಾಡಿದಂತಹ ಹೋರಾಟ ಏನಿತ್ತು, ಆ ಹೋರಾಟ ಭಾರಿ ತೀವ್ರ ಆದ ಕೂಡಲೇ ಒಂದು ಕಡೆಗೆ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹಾಕಿದ್ರು, ಏನೆಲ್ಲ ಮಾಡಬೇಕು ಎಲ್ಲನೂ ಮಾಡಿದ್ರು. ಒಂದು $3,000 ಸಂಬಳವನ್ನು ಜಾಸ್ತಿ ಮಾಡಿದ್ರು. ಅಂದರೆ ಎಷ್ಟು 11 ವರ್ಷ, 12 ವರ್ಷ, 16 ವರ್ಷಗಳ ನಂತರ ಒಂದು ಸಣ್ಣದಾಗಿ ಒಂದು ಕೂಲಿ ಜಾಸ್ತಿ ಮಾಡಿ $3,000 ಜಾಸ್ತಿ ಮಾಡಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಳ್ಳುವಂಥದ್ದು. ಹರಿಯಾಣದಲ್ಲಿ
2015 ನಂತರ 2026 11 ವರ್ಷಗಳ ನಂತರ ಒಂದು ಸಣ್ಣ ಪ್ರಮಾಣದ ಹೆಚ್ಚಳವನ್ನು ಕೊಟ್ಬಿಟ್ಟು ನಾವು ಕೂಲಿ ಹೆಚ್ಚಳ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಕಾರ್ಮಿಕರು ಕೇಳೋದೇನೋ ಕಾನೂನುಬದ್ಧವಾಗಿ, ನ್ಯಾಯಬದ್ಧವಾಗಿ, ವೈಜ್ಞಾನಿಕವಾಗಿ ನಮ್ಮ ದುಡಿಮೆಗೆ ತಕ್ಕಂತಹ ಕೂಲಿ ಬೇಕು. 15 ವರ್ಷ 16 ವರ್ಷಗಳ ಕೆಳಗೆ ನಮ್ಮ ಸಂಬಳ ಏನಿತ್ತು, ಇವತ್ತಿನ ಬೆಲೆ ಏರಿಕೆ, ಮತ್ತೊಂದು ಹಣದ ಮೌಲ್ಯ, ಇದರ ಆಧಾರದಲ್ಲಿ ಕೂಲಿ ಎಷ್ಟಿರಬೇಕು ಅನ್ನುವಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಬಂದು ಹೋರಾಟಗಳು ಮತ್ತೊಂದು ಇದರ ಬಗ್ಗೆ ಸರ್ಕಾರಕ್ಕೆ ಭಯ ಇಲ್ಲ ಅನ್ನುವಂಥದ್ದಲ್ಲ. ಆದರೆ ಎಷ್ಟೇ ತೀವ್ರ ಪ್ರಮಾಣದಲ್ಲಿ ಬಂದರೂ ಅವರ ಒಡೆಯರು ಯಾರಿದ್ದಾರೆ, ಬಂಡವಾಳಗಾರರು ಏನಿದ್ದಾರೆ, ಅವರಿಗೆ ತೊಂದರೆಯಾಗುವಂಥ ಯಾವುದೇ ತೀರ್ಮಾನಗಳು ನಾವು ಕೈಗೊಳ್ಳೋದಿಲ್ಲ ಅನ್ನೋದನ್ನು ತಿಳ್ಕೋಬೇಕು. ಈವನ್ ರೈತರ ಹೋರಾಟದಲ್ಲೂ ಕೂಡ ಅಷ್ಟು ದೀರ್ಘಕಾಲ NCR ಡೆಲ್ಲಿಯ ಸುತ್ತಮುತ್ತ ರೈತರು ಹೋರಾಟ ಮಾಡಿದಾಗ ಸರ್ಕಾರ ಭರವಸೆ ಕೊಟ್ಟಿತ್ತು ಅವರಿಗೆ, ಈ ಕಾನೂನುಗಳನ್ನ ಬದಲಿಸ್ತೀವಿ, ವಾಪಸ್ ತಗೊಳ್ತೀವಿ, ಬಿಲ್ಲೆಲ್ಲ ವಾಪಸ್ ತಗೊಳ್ತೀವಿ, ಅಗ್ರೇರಿಯನ್ ಬಿಲ್ ಅಂತ ಏನಿತ್ತು, ಕೃಷಿ ಕಾಯ್ದೆಗಳು ವಾಪಸ್ ತಗೊಳ್ತೀವಿ ಅಂತಿರು. ಈಗ ವಾಪಸ್ ತಗೊಂಡಿದ್ದಾರೆ, ಅದನ್ನು ತಕ್ಷಣಕ್ಕೆ ಮಾಡಿದ್ರು, ಮತ್ತೆ ಬೇರೆ ಬೇರೆ ಸ್ವರೂಪದಲ್ಲಿ ಅದನ್ನು ಜಾರಿಗೆ ತರ್ತಾರೆ. ಅದು APMC ಕಾಯ್ದೆ ಇರ್ಬೋದು, ಇನ್ನು ಎಲೆಕ್ಟ್ರಿಸಿಟಿ ಖಾಸಗೀಕರಣದ ಪ್ರಶ್ನೆಗಳಿರ್ಬೋದು, ಇನ್ನು ಬೇರೆ ಬೇರೆ ನಮ್ಮ ಕೃಷಿ ಉತ್ಪನ್ನಗಳನ್ನು ವಿದೇಶದಿಂದ ಆಮದು ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡುವಂಥದ್ದು ಇರ್ಬೋದು, ಅಥವಾ ಅದಕ್ಕಿರುವಂತಹ ಸಬ್ಸಿಡಿಗಳನ್ನು ಕಡಿತ ಮಾಡೋದಿರ್ಬೋದು, ಎಲ್ಲನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಅಷ್ಟು ತೀವ್ರವಾದಂತಹ ಹೋರಾಟಗಳು ಬಂದು ಮೇಲೂ ಕೂಡ ಬೆಲೆ ಕೊಡಲ್ಲ ಅನ್ನುವಂತಹ ಅಸೂಕ್ಷ್ಮ ಮತ್ತು ಅಪ್ರಜಾಪ್ರಭುತ್ವ ನಡೆ ಇರತಕ್ಕಂತಹ ಸರ್ಕಾರ ಇದಾಗಿದೆ. ಬಹುಶಃ ಇವರೇ ಹೇಳ್ಕೊಳ್ಳುವಂಥ ರೀತಿಯೊಳಗೆ ನಾವು ನಮ್ಮ ದೇಶವನ್ನು ಅಭಿವೃದ್ಧಿಯ ಪದದಲ್ಲಿ ತಗೊಂಡೋಗ್ತೀವಿ ಅನ್ನುವಂಥದ್ದು ಯಾವ ಅಭಿವೃದ್ಧಿ ಅಂದರೆ ಬಂಡವಾಳಗಾರರ ಅಭಿವೃದ್ಧಿ. ಆದರೆ ನೀವು ತಿಳ್ಕೊಳ್ಳಿ, ಅದಾನಿ ವಿರುದ್ಧ ಅಮೆರಿಕದ ಕೋರ್ಟ್ಗಳಲ್ಲಿ ಆರ್ಡರ್ ಆದರೆ, ಅಥವಾ ಅಂಬಾನಿನ ಮತ್ತೊಬ್ಬರು ಅಲ್ಲಿರುವಂತಹ ಸಿಸ್ಟಮಿಗೆ ಲಂಚ ಕೊಟ್ಟು ಕೆಡಿಸಿದ್ರು ಅನ್ನುವಂತಹ ಪ್ರಶ್ನೆಗಳು ಬಂದರೆ ಇಲ್ಲೇನು ಮಾತಾಡಕ್ಕೆ ಹೋಗೋದಿಲ್ಲ. ದೇಶದ ಮಾನ ಮರ್ಯಾದೆ ಎಲ್ಲ ಕಡೆನೂ ಕೂಡ ನಮ್ಮ ದೇಶದ ಬಂಡವಾಳಗಾರರು ವಿದೇಶಕ್ಕೆ ಹೋಗಿ ಅಲ್ಲಿರುವಂತಹ ಸಿಸ್ಟಮಲ್ಲಿ ಕರಪ್ಷನ್ ಮಾಡ್ತಾರೆ ಅನ್ನುವಾಗ ಭಾರತ ತಾಯಿಯ ಗೌರವಕ್ಕೆ, ಗಣ್ಯತೆಗೆ ಏನು ತೊಂದರೆ ಆಗಲ್ಲ, ಸೈಲೆಂಟ್ ಆಗಿರ್ತಾರೆ. ಕೂಲಿ ಜಾಸ್ತಿ ಬೇಕು ಅಂತೇಳಿ ಕಾರ್ಮಿಕರು ಹೋರಾಟ ಮಾಡಿದ್ರೆ, ಕೆಲಸದ ಜಾಗದಲ್ಲಿ ಸುರಕ್ಷತೆ ಬೇಕು ಅಂತ ಕಾರ್ಮಿಕರು ಹೋರಾಟ ಮಾಡಿದರೆ ಅದು ದೇಶದ್ರೋಹಿಗಳಾಗ್ಬಿಡ್ತಾರೆ. ಇಂಥ ಒಂದು ಅಪ್ಪಟವಾದಂತಹ, ನಗ್ನವಾದಂತಹ, ದೊಡ್ಡ ಬಂಡವಾಳಗಾರರ ಪರವಾದಂತಹ ನೀತಿಗಳನ್ನು ಸರ್ಕಾರ ಅನುಸರಿಸ್ತಾ ಇದೆ. ಹಾಗಾಗಿ ಅವರಿಗೆ ಭಯ ಇಲ್ಲ ಅನ್ನುವಂಥದ್ದಲ್ಲ. ಇವರು ಏನೇ ಬರಲಿ, ನಾವು ಏನೇ ಆಗಲಿ, ನಾವು ಜನರನ್ನು ಹೊಡಿಲಿಕ್ಕೆ ನಮ್ಮ ಹತ್ರ ಧರ್ಮ ಇದೆ, ಜಾತಿ ಇದೆ, ಮತ್ತೊಂದಿದೆ, ನಾವು ಆ ರಾಜಕೀಯ ಮಾಡ್ಕೊಳ್ತೀವಿ. ಚುನಾವಣೆ ಬಂದಾಗ ನೋಡ್ಕೊಳ್ಳೋಣ, ಚುನಾವಣೆಗೆ ಮಾತ್ರನೇ ರಾಜಕೀಯ, ಬೇರೆ ಟೈಮಲ್ಲಿ ನಮ್ಮ ಸೇವೆ ಶ್ರೀಮಂತರಿಗಾಗಿ ಅನ್ನೋದನ್ನು ಪ್ರಕಟಣೆ ಮಾಡ್ಕೊಂಡಿದ್ದಾರೆ. ಆ ಪ್ರಕಟಣೆ ವಿರುದ್ಧ ನಮ್ಮ ಭಾರತ ದೇಶದ ಜನ ಒಂದಷ್ಟು ಎಚ್ಚೆತ್ಕೋಬೇಕು. ಧರ್ಮದ ಆಧಾರದಲ್ಲಿ ಹೊಡೆದಾಡೋದಲ್ಲ. ನಾವು ದುಡಿಮೆಗಾರರು, ಭಾರತೀಯರು, ನಾವೆಲ್ಲ ಒಟ್ಟಾಗಿ ನಿಲ್ಲಬೇಕು, ಹಕ್ಕುಗಳನ್ನು ಉಳಿಸ್ಕೋಬೇಕು, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಉಳಿಸ್ಕೋಬೇಕು, ಎಲ್ಲರಿಗೂ ಬದುಕಲಿಕ್ಕಿರುವಂತಹ ಯೋಗ್ಯವಾದಂತಹ, ಗೌರವಯುತವಾದಂತಹ ಬದುಕನ್ನು ನಡೆಸಲಿಕ್ಕಿರುವಂತಹ ಹಕ್ಕನ್ನು ಖಾತ್ರಿಪಡಿಸೋದು ಸರ್ಕಾರದ ಕೆಲಸ ಅನ್ನುವಂಥ ಹೋರಾಟಕ್ಕೆ ಮುಂದಾಗೋದು ಅನಿವಾರ್ಯ. ಆ ಹೋರಾಟ ಮಾತ್ರನೇ ಅವ್ರನ್ನ ಸಾಧ್ಯ.